ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 7ನೇ ದಿನದ ಯುದ್ಧ ಮತ್ತು ಧೃತರಾಷ್ಟ್ರನ 8 ಮಕ್ಕಳ ವಧೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಮ ಧೃತರಾಷ್ಟ್ರನ 8 ಮಕ್ಕಳನ್ನು ಕೊಂದು ಬಿಡ್ತಾನೆ. ಅದನ್ನು ನೋಡಿ ದುರ್ಯೋಧನನಿಗೆ ತುಂಬ ದುಃಖ ಆಗಿ ಭೀಷ್ಮರ ಹತ್ರ ಬಂದು ಹೇಳ್ಕೊಳ್ತಾನೆ, ನೀವೆಲ್ಲ ಇರಬೇಕಾದ್ರೆ ನನ್ನ ಕಡೆಯವರು ಯಾಕೆ ಹಿಂಗೆ ಸಾಯ್ತಾ ಇದ್ದಾರೆ, ಅಂದರೆ ನೀವು ಸೀರಿಯಸ್ ಆಗಿ ಯುದ್ಧ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ನಾವು ನಿನಗೆ ಮುಂಚೆನೇ ಹೇಳಿದ್ವಿ, ನಾನು ದ್ವಿದೂರ, ನಿಮ್ಮ ತಾಯಿ ಆಚಾರ್ಯ ದ್ರೋಣಾಚಾರ್ಯರು ಏನಾಗುತ್ತೆ ಪರಿಣಾಮ ಈ ಯುದ್ಧದ್ದು ಅಂತ ನಿನಗೆ ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ವಿ. ಆದರೆ ನೀನು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಯಾಕಂದರೆ ಧೃತರಾಷ್ಟ್ರನ ಮಕ್ಕಳಲ್ಲಿ ಯಾರಾದರೂ ಆಗಿರ್ಬೋದು, ಅವರು ಭೀಮಸೇನನ ಮುಂದೆ ಹೋದರೆ ಅವರನ್ನು ಖಂಡಿತವಾಗಿ ಅವನು ಕೊಲ್ತಾನೆ. ಅದಕ್ಕೋಸ್ಕರನೇ ಈ ಯುದ್ಧದ ಒಂದು ಫಲ ಏನಪ್ಪ ಅಂತಂದರೆ ಸ್ವರ್ಗ ಪ್ರಾಪ್ತಿ ಅಂತ ತಿಳ್ಕೊಂಡು ನೀನು ಯುದ್ಧ ಮಾಡು. ಅವರನ್ನ ನಾವಲ್ಲ, ದೇವತೆಗಳು ಬಂದರೂ ಅಸುರರು ಬಂದರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಧೃತರಾಷ್ಟ್ರ ಕೇಳ್ತಾನಿಲ್ಲಿ ಸಂಜಯನಿಗೆ, ಸಂಜಯ, ಭೀಮಸೇನ ಒಬ್ಬನೇ ನನ್ನ ಬಹಳಷ್ಟು ಮಕ್ಕಳನ್ನು ಕೊಂದುಬಿಟ್ಟ. ಇದನ್ನು ನೋಡಿ ಭೀಷ್ಮ, ದ್ರೋಣ ಮತ್ತು ಕೃಪಾಚಾರ್ಯರು ಏನು ಮಾಡಿದ್ರು? ನಾನು ಮತ್ತು ಭೀಷ್ಮರು, ವಿದುರರು ಎಲ್ಲರೂ ಕೂಡ ದುರ್ಯೋಧನನ್ನು ಬಹಳ ತಡೆದ್ವಿ. ಗಾಂಧಾರಿ ಕೂಡ ಬಹಳ ತಿಳಿವಳಿಕೆ ಹೇಳಿದ್ಲು. ಆದರೆ ಆ ಮೂರ್ಖ ಇದನ್ನಲ್ಲ, ಅವನು ಮೋಹಕ್ಕೆ ವಶನಾಗಿ ಯಾವುದನ್ನು ಒಪ್ಕೊಳ್ಳಿಲ್ಲ. ಅದರ ಫಲವನ್ನು ಈ ದಿವಸ ಅವನು ಭೋಗಿಸ್ಬೇಕಾಗಿದೆ ಅಂತಂದ್ಬಿಟ್ಟು ಅವನು ತನ್ನ ಮಗನ ಬಗ್ಗೆ ಹೇಳ್ತಾನೆ. ಅದಕ್ಕೆ ಸಂಜಯ ಹೇಳ್ತಾನೆ, ಮಹಾರಾಜ, ನೀವು ಕೂಡ ಆ ಸಮಯದಲ್ಲಿ ವಿದುರನ ಮಾತನ್ನು ಕೇಳಲಿಲ್ಲ. ನಿಮಗೂ ಹೇಳಿದ್ರು, ಆದರೆ ನೀವು ಕೂಡ ಒಪ್ಕೊಳ್ಳಿಲ್ಲ. ಹಿತೈಷಿಯರು ಮತ್ತೆ ಮತ್ತೆ ಹೇಳಿದ್ರು, ಅಂದರೆ ನೀವು ಈ ಮಕ್ಕಳು ಜೂಜಾಡ್ತಾ ಇದ್ದಾರಲ್ಲ ಅದನ್ನು ತಪ್ಪಿಸಿ ಪಾಂಡವರಿಗೆ ನೀವು ದ್ರೋಹವನ್ನು ಬಗಿಬೇಡಿ ಅಂತೆಲ್ಲ ಹೇಳಿದ್ರು. ಆದರೆ ನೀವು ಏನನ್ನು ಕೇಳುವಂಥ ಒಂದು ಪರಿಸ್ಥಿತಿನಲ್ಲೇ ಇರಲಿಲ್ಲ. ಹೇಗೆ ಸಾಯುವಂಥ ಮನುಷ್ಯನಿಗೆ ಔಷಧಿ ತಗೊಳ್ಳೋದು ಸರಿ ಅಂತ ಅನ್ಸೋದಿಲ್ವ, ಅವನಿಗೆ ಅದು ಇಷ್ಟನೇ ಆಗೋದಿಲ್ಲ. ಸಾಯ್ತಾ ಇರೋನಿಗೆ ಅಲ್ವಾ, ನನಗೆ ಬೇಡ ಅಂತಾನೆ. ಯಾಕೆ, ಸಾವು ಅನ್ನೋದು ಮುಂದೆ ಬಂದಾಗ ಔಷಧಿ ಕೂಡ ಅವನಿಗೆ ಇಷ್ಟ ಆಗೋದಿಲ್ಲ. ಅದೇ ರೀತಿ ನಿಮಗೂ ಕೂಡ ಆ ಮಾತುಗಳೆಲ್ಲ ಇಷ್ಟ ಆಗಲಿಲ್ಲ. ಯಾಕೆಂದರೆ ನಿಮಗೆ ಇದೆಲ್ಲ ಭೋಗಿಸ್ಬೇಕು ಅಂತಿದೆ. ಅದಕ್ಕೋಸ್ಕರ ನೀವು ಕೂಡ ಆ ಸಮಯದಲ್ಲಿ ಅದನ್ನು ಒಪ್ಕೊಳ್ಳಿಲ್ಲ. ಇದೇ ಕಾರಣಕ್ಕಾಗಿ ಈ ದಿನ ಕೌರವರ ವಿನಾಶ ಅನ್ನೋದು ಆಗ್ತಾ ಇದೆ. ಅಂದರೆ ಇಲ್ಲಿ ಧೃತರಾಷ್ಟ್ರ ತನ್ನ ಮಗನ ಬಗ್ಗೆ ಹೇಳಿದಾಗ, ಅವನು ನಮ್ಮ ಮಾತು ಕೇಳಲಿಲ್ಲ ಅಂತಂದಾಗ ಸಂಜಯನಿಗೆ ಕೋಪ ಬರುತ್ತೆ. ಅಂದರೆ ನೀವು ಕೂಡ ಅದೇ ಮಾಡಿದ್ದು, ನಿಮಗೆ ಎಷ್ಟು ಬುದ್ಧಿವಾದ ಹೇಳಿದ್ರು ಜೂಜಾಡೋದಕ್ಕೆ ನೀವು ಪರ್ಮಿಷನ್ ಕೊಡಬೇಡಿ ಅಂತ. ಆದರೆ ನೀವು ಆವಾಗ ಆ ಮಾತನ್ನು ನೀವು ಕೇಳಲಿಲ್ಲ. ಅದಕ್ಕೆ ಈಗ ಕೌರವರ ವಿನಾಶ ಆಗ್ತಾ ಇದೆ. ಸರಿ, ಈಗ ಎಚ್ಚರಿಕೆಯಿಂದ ಯುದ್ಧದ ಸಮಾಚಾರವನ್ನು ಕೇಳಿ, ಅಂದರೆ ಮುಂದೆ ಏನಾಯಿತು ಅಂತ ಹೇಳ್ತೀನಿ, ನೀವು ಗಮನವಿಟ್ಟು ಕೇಳಿ ಅಂತ ಹೇಳ್ತಾನೆ. ಆ ದಿನ ಮಧ್ಯಾಹ್ನದ ಸಮಯದಲ್ಲಿ ಭಯಂಕರವಾದಂತಹ ಸಂಗ್ರಾಮವಾಗುತ್ತೆ. ಬಹಳ ಭಾರೀ ಜನಗಳ ಸಂಹಾರವಾಗುತ್ತೆ. ಧರ್ಮರಾಜ ಯುಧಿಷ್ಠಿರನ ಆಜ್ಞೆಯಿಂದ ಅವರ ಸೈನ್ಯವೆಲ್ಲ ಕೋಪ ಮಾಡ್ಕೊಂಡು ಭೀಷ್ಮರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ದೃಷ್ಟದ್ಯುಮ್ನ, ಶಿಖಂಡಿ, ಸಾತ್ಯಕಿ, ಇಡೀ ಸಮಸ್ತ ಸೋಮಕ ಯೋಧರರ ಜೊತೆ ರಾಜ ದೃಪದ ಮತ್ತು ವಿರಾಟ, ಕೇಕಯ್ಯ ರಾಜಕುಮಾರ, ದೃಷ್ಟಕೇತು ಮತ್ತು ಕುಂತಿ ಭೋಜ ಒಂದೇ ಸರಿ ಭೀಷ್ಮರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಈಗ ಯಾರ ಮೇಲೆ ಆಕ್ರಮಣವನ್ನು ಮಾಡಿ ಹೇಗೆ ಯುದ್ಧ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅರ್ಜುನ ಮತ್ತು ದ್ರೌಪದಿಯ 5 ಜನ ಮಕ್ಕಳು ಮತ್ತು ಚೇಕಿತಾನ ಇವರೇನು ಮಾಡ್ತಾರೆ, ದುರ್ಯೋಧನ ಕಳಿಸಿರುವಂಥ ರಾಜರನ್ನು ಎದುರಿಸೋದಕ್ಕೆ ಶುರು ಮಾಡ್ತಾರೆ. ಮತ್ತು ಅಭಿಮನ್ಯು, ಘಟೋತ್ಕಜ ಮತ್ತು ಭೀಮಸೇನ ಇವರು ಕೌರವರ ಮೇಲೆ ದಾಳಿ ಮಾಡ್ತಾರೆ. ಈ ರೀತಿ 3 ಭಾಗಗಳಲ್ಲಿ ವಿಭಾಗವಾಗಿ ಪಾಂಡವರು ಕೌರವ ಸೈನ್ಯವನ್ನು ಸಂಹಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೇ ರೀತಿ ಕೌರವರೂ ಕೂಡ ತಮ್ಮ ಶತ್ರುಗಳ ವಿನಾಶವನ್ನು ಪ್ರಾರಂಭ ಮಾಡ್ತಾರೆ. ದ್ರೋಣಾಚಾರ್ಯರು ಕೋಪ ಮಾಡಿಕೊಂಡು ಸೋಮಕ ಮತ್ತು ಸೃಂಜಯರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಮತ್ತು ಅವರನ್ನು ಯಮಲೋಕಕ್ಕೆ ಕಳಿಸೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಸೃಂಜಯರಲ್ಲಿ ಆಹಾಕಾರ ಉಂಟಾಗುತ್ತೆ. ಇನ್ನೊಂದು ಕಡೆ ಮಹಾಬಲಿ ಭೀಮ ಏನು ಮಾಡ್ತಾನೆ, ಕೌರವರ ಸಂಹಾರವನ್ನು ಪ್ರಾರಂಭ ಮಾಡ್ತಾನೆ. ಎರಡೂ ಕಡೆಯಿಂದ ಸೈನಿಕರು ಒಬ್ಬರಿಗೊಬ್ಬರು ಕೊಲ್ಲೋದಕ್ಕೆ ಶುರು ಮಾಡ್ತಾರೆ ಮತ್ತು ಕೊಲ್ಲಲ್ಪಡ್ತಾನೂ ಕೂಡ ಇರ್ತಾರೆ. ಅಂದರೆ ಅವರು ಕೊಲ್ತಾ ಇರ್ತಾರೆ, ಅವರು ಇವ್ರಿಗೆ ಕೊಲ್ತಾ ಇರ್ತಾರೆ. ಈ ರೀತಿಯಾಗಿ ಏನಾಯಿತು, ರಕ್ತದ ನದಿನೇ ಹರಿಯತ್ತೆ. ಈ ಘೋರವಾದಂತಹ ಸಂಗ್ರಾಮ ಯಮಲೋಕದ ವೃದ್ಧಿಯನ್ನು ಮಾಡ್ತಾ ಇದೆ. ಅಂದರೆ ಇಲ್ಲಿ ಭೂಲೋಕದಲ್ಲಿರೋರೆಲ್ಲ ಯಮಲೋಕಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಅಲ್ಲಿ ಜನಸಂದಣಿ ಜಾಸ್ತಿ ಆಗ್ತಾ ಇದೆ. ಭೀಮಸೇನ
ಆನೆ ಸವಾರರ ಸೈನ್ಯದ ಒಳಗಡೆ ಹೋಗಿ ಅವರನ್ನ ಮೃತ್ಯುವಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾನೆ. ಅಂದರೆ ಎಲ್ಲರನ್ನ ಕೊಲ್ತಾ ಇದ್ದಾನೆ ಅಂತ ಅರ್ಥ. ನಕುಲ ಮತ್ತು ಸಹದೇವರು ನಿಮ್ಮ ಕುದುರೆ ಸವಾರರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಅವರು ಕೊಂದು ಹಾಕಿದಂಥ 100,000 ಕುದುರೆಗಳ ಹೆಣಗಳಿಂದ ರಣಭೂಮಿ ತುಂಬೋಗಿರುತ್ತೆ. ಅರ್ಜುನನು ಕೂಡ ಬಹಳಷ್ಟು ರಾಜರನ್ನ ಕೊಂದಿದ್ದ. ಅವರ ಕಾರಣದಿಂದ ಅಲ್ಲಿನ ಭೂಮಿ ಬಹಳ ಭಯಂಕರವಾಗಿ ಕಾಣಿಸ್ತಾ ಇತ್ತು. ನೆನಪಿಸ್ಕೊಳ್ಳೋದಕ್ಕೆ ಭಯ ಆಗುತ್ತೆ ನೋಡಿ. ಎಷ್ಟು ಶವಗಳು ಬಿದ್ದಿದ್ದಾವೆ ಅಂತಂದರೆ, ಈ ಕಡೆ ಪ್ರಾಣಿಗಳು, ಈ ಕಡೆ ಬೇಕಾದಷ್ಟು ಸೈನಿಕರು, ಮನುಷ್ಯರ ಶವಗಳು ಕೂಡ ಕಾಣಿಸ್ತಾ ಇತ್ತು. ಯಾವ ಸಮಯದಲ್ಲಿ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಮತ್ತು ಕೃತವರ್ಮ ಇಂಥವರೆಲ್ಲರೂ ಕೂಡ ಕೋಪ ಮಾಡ್ಕೊಂಡು ಯುದ್ಧ ಮಾಡೋದಕ್ಕೆ ಪ್ರಾರಂಭಿಸಿದ್ರೋ ಆಗ ಪಾಂಡವ ಸೈನ್ಯದ ಸಂಹಾರ ಆಗೋದಕ್ಕೆ ಶುರುವಾಗ್ತಾ ಇತ್ತು. ಮತ್ತು ಪಾಂಡವರು ಯಾವಾಗ ಕೋಪ ಮಾಡಿಕೊಂಡು ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ರು, ಆಗ ನಿಮ್ಮ ಪಕ್ಷದ ವೀರರ ವಿನಾಶ ಪ್ರಾರಂಭವಾಗ್ತಾ ಇತ್ತು. ಈ ರೀತಿ ಎರಡೂ ಸೈನ್ಯಗಳ ಸಂಹಾರ ಜಾರಿಯಲ್ಲಿ ಇತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.